ಸರ್ ಇವು ಏನದ ಸರ್ ಇವು ಏನದವ್ರು 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 ಏನದವೇನ್ರಿ ಒಂದ್ ನಿಮಿಷ ಹೇಳ್ರಿ ನನ್ಗೆ ಏನದ ಹೇಳ್ರಿ ಏನ್ ಕಾಣ್ತಾವ ನಿಮ್ಗೆ? ಕ್ವಶನ್ ಪೇಪರ್ ಟೈಮ್ ಎಷ್ಟು ಆಗೈತ್ರಿ ಈಗ ಸರ್ ಒಂದ್ ನಿಮಿಷ ಹೇಳ್ರಿ ಟೈಮ್ ಎಷ್ಟು ಆಯ್ತ್ರಿ ಸರ ಟೈಮ್ ಎಷ್ಟು ಆಗೈತ್ರಿ ಈಗ ಇವೇನದವ್ರಿ ಕ್ವಶನ್ ಪೇಪರ್ ಅದಾವಿಲ್ರಿ ಎಲ್ಲಿಂದ ತಗೊಂಬಂದ್ರಿ ಯಾವ ಸರ್ ಕೊಟ್ರಿ ಸರ್ ಯಾವ ಸರ್ ಕೊಟ್ರಿ ಯಾವ ಸರ್ ಕೊಟ್ರಿ ಹೇಳ್ರಿ ಯಾವ ಸರ್ ರೀ ಹೇಳ್ರಿ ಚೀಫ್ ನಿಮ್ ಕೈ ಕ್ವಶನ್ ಪೇಪರ್ ಈ ಟೈಮ್ ಕೊಟ್ರ ಟೈಮ್ ಎಷ್ಟು ನೋಡ್ರಿ ಟೈಮ್ 10:45 ಇವಾಗ ನಿಮ್ಗೆ ಕ್ವಶನ್ ಪೇಪರ್ ಹೊರಗಿನ ತಗೊಂಬಂದ್ ಕೊಟ್ಟಾರ ಎಲ್ಲಿಂದ ತಗೊಂಬಂದ್ ಕೊಟ್ರಿ ಒಳಗಡೆ ಇದ್ದು ಈಗ ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಕ್ವಶನ್ ಎಕ್ಸಾಮ್ ಟೈಮ್ನ ಕೊಟ್ಟಿಲ್ಲ ನಿಮಗೆ ಸರ್ ನೀವು ಚೀಫ್ ಸ್ಕ್ವಾಡ್ ಕೇಳಿ ದಯವಿಟ್ಟು ಅಲ್ರಿ ನೀವು ಅಲ್ರಿ ಅಲ್ಲ ಈಗ ಜಸ್ಟ್ ಮೆಂಬರ್ ಸ್ಪಾಟ್ ಅಲ್ರಿ ನೀವು ಕೊಟ್ಟಿದ್ದಾರೆ ಅದೆಲ್ಲ ಒಂದು ಬಂಡಲ್ ಕೊಟ್ಟಿದ್ದು ಮಿಸ್ಟೇಕ್ ಆಗಿತ್ತು ಮಿಸ್ಟೇಕ್ ಏನಾಗಿತ್ತು ಹೇಳ್ರಿ ಅದು 12 ಪೇಪರ್ ಅಷ್ಟೇ ಬಂದಿದ್ದು ಮತ್ತೆ ಅವ್ರಿಗೆ ಜವಾಬ್ದಾರಿ ಇಲ್ಲನ್ರಿ ಈಗ ಕೊಟ್ಟಿದ್ದಾರೆ ಎಷ್ಟು 12 ಮಂದಿ ಫಸ್ಟ್ ನಡೆಸ್ಬೇಕು ಆಮೇಲೆ 12 ಮಂದಿ ನಡೆಸ್ಬೇಕು ಅಂತ ಕೊಟ್ಟಿದ್ರನ್ರಿ ಅವರು ಹೆಂಗ್ರಿ ಸರ್ ಆಮೇಲೆ ಟೇಬಲ್ ಸರ್ ಇವಾಗ ನೀವು ಸರ್ ಬರ್ರಿ ಈ ಕಡೆ ಹೊರ ಬರ್ರಿ ನೀವು ಇಲ್ಲ ಹೊರಗೆ ಬರ್ರಿ ನಾವೆಲ್ಲ 200 ಕಿಲೋಮೀಟರ್ ಬಂದು ಸರ್ ಕ್ವಶನ್ ಪೇಪರ್ ನಿಮಗೆ ಇವಾಗ ಯಾರು ಕೊಟ್ರಿ ಇವಾಗ ಕ್ವಶನ್ ಪೇಪರ್ ಯಾರು ಕೊಟ್ರಿ ಚೀಫ್ ಕೊಟ್ರ ಅಂದ್ರೆ ಟೈಮ್ ಎಷ್ಟಾಗೈತಿ 11:10 15 ನಿಮಿಷ ಕಡಿಮೆ ಐತ್ರಿ ಅಂದ್ರೆ ಮೊದಲು ನಿಮ್ ಕೈ ಕೊಟ್ಟಿಲ್ಲ ಇವ್ರು ಮೊದಲು ಒಂದೊಂದು ಕೊಟ್ಟಾರಲ್ರಿ ಅದ್ರ ಪ್ರಾಬ್ಲಮ್ ಅವ್ರ ಕಡೆ ಐತಲ್ರಿ ಅದೇ ಏನ್ ಹೇಳ್ರಿ ಅದನ್ನ ಬಾಯ್ ಬಿಟ್ಟು ಹೇಳ್ರಿ ಮೊದಲು 12 ಕೊಟ್ಟಾರ್ರಿ ಇವಾಗ 10:45 ಆದ್ಮೇಲೆ ನಿಮಗೆ ಇನ್ನೊಂದು ಸೆಕೆಂಡ್ ಪೇಪರ್ ಇವಾಗ ತಂದು ಕೊಟ್ಟಾರ ಇನ್ನ ಸೀಲ್ ಓಪನ್ ಆಗಿಲ್ಲ ಆಗಲೇ ಸೀಲ್ ಓಪನ್ ಮಾಡಿ ಮತ್ತೆ ವಾಪಸ್ ತಗೊಂಡೋಗ್ರಿ ತಗೊಂಡೋಗ್ಯಾರಲ್ರಿ ಹೇಳ್ರಿ ಸರ್ ಬಾಯ್ ಬಿಟ್ಟು ಸರ್ ಕ್ವಶನ್ ಪೇಪರ್ ಇವು ಯಾರು ಕೊಟ್ರಿ ಸರ್ ನಿಮಗೆ ಇವಾಗ ಕ್ವಶನ್ ಪೇಪರ್ ಹೇಳ್ರಿ ನೀವು ಕುಲ್ಲ ಹೇಳ್ರಿ ಹಾಂ ಟೈಮ್ 10:45 ನಿಮ್ಮ ಕೈ ಕೊಟ್ಟಾರ ಅವ್ರು ಸರ್ ಬೆಳಿಗ್ಗೆ ಒಂದ್ ಸೆಟ್ ಕೊಟ್ಟಾರ್ರಿ ಇವಾಗ ಇನ್ನೊಂದ್ ಸೆಟ್ ಕೊಟ್ಟಾರಿಲ್ರಿ ಇವಾಗ ಸದ್ಯ ಟೈಮ್ 10:45 ಒಂದು ಕ್ವಶನ್ ಒಂದು ಎಕ್ಸ್ಟ್ರಾ ಇವಾಗ ಏನ್ ಮಿಸ್ ಆಗಿತ್ತಲ್ಲ ಅವಾಗ ಕ್ವಶನ್ ಪೇಪರ್ ಇವಾಗ ಕೊಟ್ಟಾರ ಅವ್ರು ನೀವು ತಗೊಂಡ್ಬಂದ್ರಲ್ಲ ಸರ್ ಇವಾಗ ನಿಮಗೆ ಈ ಟೈಮಿಗೆ ಈಗ ಸದ್ಯಕ್ಕೆ ಕೊಟ್ಟರೆ ಕ್ವಶನ್ ಪೇಪರ್ ತಗೊಂಡೋಗಂತಂದು ಜಸ್ಟ್ ಓಪನ್ ಮಾಡಿದ್ದಿಲ್ರಿ ಅದು ಕೊಡೋದು ಇವಾಗ ಕೊಟ್ಟಾರಲ್ರಿ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ ಓಪನ್ ಆಗಿತ್ತು ಆಲ್ರೆಡಿ ಅಲ್ಲ ಸರ್ ಬೆಳಿಗ್ಗೆ ಕೊಟ್ಟಿದ್ದ ಕ್ವಶನ್ ಪೇಪರ್ 12 ಮಂದಿ ಕೊಟ್ಟಿರಲ್ರಿ ನಮ್ಮ ಕಡೆ ನಮ್ಮ ರೂಮ್ ಓಪನ್ ಮಾಡಿದ್ವಿ ಸರ್ ನಮ್ಮ ಕಡೆ ಕೊಟ್ಟು ಸೀಲ್ ಓಪನ್ ಮಾಡ್ಯಾರ ನಮ್ಮ ಕಡೆ ಸರ್ ಓಪನ್ ಮಾಡಿದ್ರು ಅಲ್ಲ ಓಪನ್ ಸರಿ ಸರ್ ನಮ್ಮ ರಾಜ್ಯದ KPSCಯ ಒಂದು ಪರೀಕ್ಷೆಗಳು ಅಂತಂದ್ರೆ ಒಂದು ರೀತಿ ಹೇಸಿಗೆ ಬರೋ ರೀತಿ ಆಗ್ಬಿಟ್ಟಿದೆ ಹಲವಾರು ಜನರಿಗೆ. ಯಾಕೆ ಅಂತಂದ್ರೆ ಮೊನ್ನೆಷ್ಟೇ ನಾನು ತಿಳಿಸಿದ್ದೆ PDO ನಾನ್ HK ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಅಕ್ರಮವನ್ನು ಎಸಗಿದ್ದಾರೆ ಅಂತೇಳಿ. ಒಂದು 53 ಜನರ ತಂಡವನ್ನ ಒಂದೇ ಕಡೆ ಸೇರಿಸಿ ಅಷ್ಟು ಜನರನ್ನ ಬೇರೆ ರಾಜ್ಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಒಂದು ಲಾಡ್ಜ್ ಅಲ್ಲಿ ಇರಿಸ್ಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ಅವ್ರ ಕೈಗಿಟ್ಟು ತಯಾರಿ ಮಾಡಿಸ್ಕೊಂಡು ಒಂದು ಪರೀಕ್ಷೆ ಬರ್ಸಿ ಅವ್ರನ್ನ ಲಿಸ್ಟಲ್ಲಿ ಆಯ್ಕೆ ಆಗೋಗಿ ಮಾಡಿದಾರಲ್ಲ, ಎಂಥ ಇವರಿಗೆಲ್ಲ ಯಾವ ರೀತಿ ಪದಕ ಬಳಕೆ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಅಂಡ್ ಅವ್ರು ಯಾರು ಏನು ಎತ್ತ ಅವ್ರ ಮೇಲೆ ಯಾಕೆ ಆರೋಪ ಬಂದಿದೆ, ಆ 53 ಜನ ಆಸ್ಪಿರೆಂಟ್ಸ್ಗಳು ಯಾರು ಅಭ್ಯರ್ಥಿಗಳಿದ್ರು, ಸೊ ಅವ್ರನ್ನ ಯಾರು ಕರ್ಕೊಂಡು ಹೋಗಿದ್ದು, ಏನು ಅದ್ರ ಮಾಹಿತಿ ಕೊಟ್ಟವ್ರು ಯಾರು, ಹೆಂಗೆ ಎತ್ತ ಅನ್ನುವಂಥದ್ದು ಈಗ ಆಲ್ರೆಡಿ ನಾವು ಲೋಕಾಯುಕ್ತಕ್ಕೂ ಕೂಡ ದೂರು ಕೊಡೋದಕ್ಕೆ ಸಿದ್ಧವಿದ್ದೀವಿ. ಅಂಡ್ KPSCಯ ಕಾರ್ಯದರ್ಶಿಯವರ ಗಮನಕ್ಕೂ ಕೂಡ ತರ್ತೀವಿ. ಯಾವುದೇ ಕಾರಣಕ್ಕೂ PDO ಲಿಸ್ಟು ಬಿಡುಗಡೆ ಆಗಬಾರ್ದು. ಇನ್ ಕೇಸ್ ಬಿಡುಗಡೆ ಆಯ್ತು ಅನ್ಕೊಳ್ಳಿ, ಆಯ್ಕೆ ಪಟ್ಟಿ, ಅಂತಿಮ ಆಯ್ಕೆ ಪಟ್ಟಿ, ಖಂಡಿತವಾಗಿ ಹೇಳ್ತೀನಿ ಅದು ಅತಿ ದೊಡ್ಡ ಘೋರ ಅನ್ಯಾಯ. ಅದಕ್ಕೆ ಸಂಬಂಧಪಟ್ಟಾಗೆ ಹೆಂಗೆ ಏನು ಅನ್ನುವಂಥದ್ದನ್ನ ಈಗ ಅಪ್ಕಮಿಂಗ್ ತಿಳಿತಾ ಹೋಗೋಣ ಬನ್ನಿ. ಮೊದಲೇ ಹೇಳ್ದಂಗೆ ಈ ಒಂದು ಲೆಟರ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ನಾನ್ HK ಪರೀಕ್ಷೆ PDO ಅಕ್ರಮಕ್ಕೆ ಸಂಬಂಧಪಟ್ಟಾಗೆ. ನೋಡಿ, ಇದರಲ್ಲಿ ಪ್ರಮುಖವಾದಂಥ ಎಲ್ಲಾ ವಿಷಯವೂ ಕೂಡ ಮೆನ್ಷನ್ ಆಗಿದೆ. ನೋಡಿ, ಇಲ್ಲಿ ಮೊದಲನೇದಾಗಿ 149 ಹುದ್ದೆಗಳ ನೇಮಕಾತಿ ಅಧಿಸೂಚನೆಯಲ್ಲಿ ಗಂಭೀರ ಅಕ್ರಮ
ಅಕ್ರಮಗಳ ಆರೋಪಗಳು ಕೇಳಿ ಬಂದಿವೆ. ರಾಜ್ಯದ ಪ್ರಮುಖ ಸುದ್ದಿ ಮಾಧ್ಯಮಗಳಲ್ಲಿ ಅದೆಲ್ಲವೂ ಕೂಡ ಪ್ರಕಟ ಆಗಿರುವಂತದ್ದು ನಿಮ್ಗೆ ಗೊತ್ತಿದೆ. ನೋಡಿ, HKPDU ಪರೀಕ್ಷೆ ದಿನಾಂಕ 7/12/2024 ಕಡ್ಡಾಯ ಕನ್ನಡ ಪರೀಕ್ಷೆ ನಡೆದಿತ್ತು. ತದನಂತರ 8/12/2024 ಅಂದ್ರೆ non-HK ಪರೀಕ್ಷೆಗಳು 7 ಮತ್ತು 8ನೇ ತಾರೀಕು ನಿಗದಿಯಾಗಿದ್ದು ನಿಮ್ಗೆ ಗೊತ್ತಿದೆ. ಅಂದ್ರೆ ಡಿಸೆಂಬರ್ 7, 2024, ಡಿಸೆಂಬರ್ 8, 2024 ಅವತ್ತೇನಾಗಿತ್ತು, ಸಾಮಾನ್ಯ ಪತ್ರಿಕೆ ಪರೀಕ್ಷೆ ನಡೆದಿರುತ್ತೆ. ಆದ್ರೆ ಇಲ್ಲಿ ಪ್ರಮುಖ ಹೋದಂತ ವಾದ ಏನು ಅಂತಂದ್ರೆ, ಪ್ರಭಾವಿ ಅಭ್ಯರ್ಥಿಗಳು ಏನಿದೆ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗದೆ ಅಂದ್ರೆ ದಿನಾಂಕ 6/12/2024 ರಾತ್ರಿ ಸಮಯ ನೋಡ್ಕೊಳ್ಳಿ ಕರೆಕ್ಟ್ ಆಗಿ 11 ಗಂಟೆಯಿಂದ ದಿನಾಂಕ 7/12/2024 ಅಲ್ಲಿವರೆಗೂ 40 ವಿದ್ಯಾರ್ಥಿಗಳು, ಎಸ್ಪೆಷಲಿ 40 ಮೇಲ್ ಕ್ಯಾಂಡಿಡೇಟ್ಸು, 13 ಜನ ಫಿಮೇಲ್ ಕ್ಯಾಂಡಿಡೇಟ್ಸ್ ಅನ್ನ ಹೈದರಾಬಾದ್ನ ಒಂದು ಪ್ರಭಾವಿ ಹೋಟೆಲ್ನಲ್ಲಿ ಒಟ್ಟಿಗೆ ಕೂಡಿಸಿ ಅಲ್ಲಿ PDO ಪ್ರಶ್ನೆ ಪತ್ರಿಕೆಯನ್ನ ಕೈಗೆ ಇಟ್ಟು ಅದರಲ್ಲಿ ಅವರಿಗೆ ಕೊಟ್ಟಂತ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್ ಭಾಷೆಯಲ್ಲಿ ಇದೆ ಎಂದು ಈಗ ಕೆಲವರಿಂದ ಮಾಹಿತಿ ದೊರೆತಿದೆ. ಅಂದ್ರೆ ಅಲ್ಲಿ ಇಂಗ್ಲಿಷ್ ವರ್ಷನ್ ಪೇಪರ್ ಅನ್ನ ಇವರಿಗೆ ಕೊಟ್ಟಿರ್ತಾರೆ. ಒಟ್ಟು 40 ಜನ ಮೇಲ್ ಕ್ಯಾಂಡಿಡೇಟ್ಸು, 13 ಜನ ಫಿಮೇಲ್ ಕ್ಯಾಂಡಿಡೇಟ್ಸ್ ಅನ್ನ ಹೈದರಾಬಾದ್ನ ಒಂದು ಪ್ರಭಾವಿ ಹೋಟೆಲ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡಿರ್ತಾರೆ, ಇವರಿಗೆ ಪ್ರಿಪೇರ್ ಮಾಡಿಸಿರ್ತಾರೆ. ಸೊ ನೋಡಿ, ಇಲ್ಲಿ ನಮಗೆ ಒಂದೇ ಆಗ್ಬೇಕಾಗಿರೋದು ಅವರ ಒಂದು ಫೋನ್ ನಂಬರ್, ಲೊಕೇಶನ್ ಅನ್ನ ಅವತ್ತಿನ ದಿನ ಏನಾಗಿತ್ತು. ಸೊ ಅವರಲ್ಲಿಗೆ ಇಲ್ಲಿ ನಾವು ಡೇಟ್ ಕೂಡ ಮೆನ್ಷನ್ ಮಾಡಿದ್ವಿ, ಸಮಯ ಕೂಡ ಎಲ್ಲವನ್ನ ಕೂಡ ಹೇಳಿದ್ವಿ. ಅಂಡ್ ಹೋಟೆಲ್ನ ಅಡ್ರೆಸ್ ಕೂಡ ಈಗ ನಮ್ಗೆ ಲಭ್ಯ ಇದೆ, ಎಲ್ಲಿ ಲಾಡ್ಜ್ ಅಲ್ಲಿ ಇದ್ರು ಅನ್ನೋದು. ಸೊ ಅದ್ರ ಜೊತೆ ಫೋನ್ ನಂಬರ್ ಅಂಡ್ ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಸಿಗುತ್ತೆ. ಅದನ್ನ ನೀವು ಏನು ಮಾಡಬೇಡಿ, ಸಿಂಪಲ್ ಆಗಿ ಅವತ್ತಿನ ಒಂದು ಇವರ ನೆಟ್ವರ್ಕ್ ಲೊಕೇಶನ್ ಎಲ್ಲಿತ್ತು ಅನ್ನುವಂಥದ್ದು ತನಿಖೆ ಆದ್ರೆ ಎಲ್ಲರೂ ಕೂಡ ಸಿಕ್ಕಾಕೊಳ್ತಾರೆ. ಅಂಡ್ ಇದರಲ್ಲಿ ಪ್ರಾಮಾಣಿಕ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲೇಬೇಕು. ಈ 53 ಅಭ್ಯರ್ಥಿಗಳು ಏನು ಹೈದರಾಬಾದ್ನಲ್ಲಿ ಕಡ್ಡಾಯ ಕನ್ನಡ ಪರೀಕ್ಷೆ ದಿನದಂದೇ ಹೈದರಾಬಾದ್ನಲ್ಲಿ ನೆಟ್ವರ್ಕ್ ನಲ್ಲಿ ಇದ್ದಾರೆ, ಅಂದ್ರೆ ಒಂದೇ ನೆಟ್ವರ್ಕ್ ನಲ್ಲಿ ಇದ್ದು ಅವತ್ತಲ್ಲಿ ಏನು ಪ್ರಿಪೇರ್ ಆಗಿದ್ದಾರೆ, ಇದು ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಸಂಬಂಧಪಟ್ಟ ಹಾಗೆ ಗಂಭೀರವಾದಂತ ಒಂದು ಆರೋಪ ಆಗಿರುತ್ತೆ. ನೋಡಿ, ಇಲ್ಲಿ ಮೇಲ್ನೋಟಕ್ಕೆ ಈ 53 ಅಭ್ಯರ್ಥಿಗಳ ಮೇಲೆ ಏನು ನಾವು ಆರೋಪ ಮಾಡ್ತಾ ಇದೀವಿ, ಇವರೆಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಗೆ ಹಾಜರಾಗಿಲ್ಲ. ಅಂದ್ರೆ ಇವ್ರು ಈ ಹಿಂದೆ ಬರೆದು ಪಾಸ್ ಆಗಿದ್ರು. ಅಂದ್ರೆ ಅಲ್ಲಿ ನೋಡಿ, ಇವ್ರು ಏನು ಕ್ವಶನ್ ಪೇಪರ್ ಕೊಟ್ಟು ಬರ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ರು, ಅವರು ಯಾರು ಕಡ್ಡಾಯ ಕನ್ನಡ ಪಾಸ್ ಆಗಿದ್ರು ಅಂಥವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಅದರ ಜೊತೆ ಯಾರು ಹಣ ಕೊಡ್ತಾರೆ ಅವ್ರನ್ನ. ಆ 53 ಅಭ್ಯರ್ಥಿಗಳು ಹೈದರಾಬಾದಿಗೆ ಹೋಗಿ ಪ್ರಭಾವಿ ಲಾಡ್ಜ್ನಲ್ಲಿ ಇಂಗ್ಲಿಷ್ ಮಾಧ್ಯಮದಲ್ಲಿ non-HKPDO ಪ್ರಶ್ನೆ ಪತ್ರಿಕೆಗಳನ್ನ ಕೈಗೆ ಕೊಟ್ಟಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ ನಮಗೆ. ಸೊ ಇದರಲ್ಲಿ ಸದರಿ ಮಾಹಿತಿಯನ್ನ ಅಲ್ಲಿಗೆ ಹೋದಂತ ನೋಡಿ, ಇಲ್ಲೇನಾಗಿದೆ, ಒಂದು ಗ್ರಾಮದ ಒಂದು 5 ಜನ ಅಭ್ಯರ್ಥಿಗಳು ಇದರಲ್ಲಿ ಕೂಡ ಹೋಗಿರ್ತಾರೆ. ಅವರು ಈಗ ಈ ವಿಷಯವನ್ನು ಬಹಿರಂಗಪಡಿಸ್ತಾರೆ. ಯಾಕೆ ಬಹಿರಂಗಪಡಿಸಿದ್ರು ಅಂದ್ರೆ ಅದಕ್ಕೆ ರೀಸನ್ ಇದೆ, ಅದನ್ನ ಹೇಳ್ತೀವಿ ಯಾಕೆ ಬಹಿರಂಗಪಡಿಸಿದ್ರು ಅಂತ. ಬಟ್ ಈ 53 ಅಭ್ಯರ್ಥಿಗಳ ಫೋನ್ ನಂಬರ್ ಅನ್ನ ಪರಿಶೀಲನೆ ಮಾಡಿದ್ರೆ ಸತ್ಯಾಸತ್ಯತೆ ಅಂಡ್ ಅವರ ಕಾಲ್ ಡೀಟೇಲ್ಸ್ ಎಲ್ಲವೂ ಕೂಡ ತೆಗೆದ್ರೆ ಖಂಡಿತವಾಗಿ ಸತ್ಯ ಹೊರಗೆ ಬರುತ್ತೆ. ಇನ್ನೇನು ಹೆಚ್ಚಿಗೆ ಏನು ಅವಶ್ಯಕತೆ ಇಲ್ಲ. ನಾವು ಸಿಂಪಲ್ ಆಗಿ ಹೇಳ್ತಾ ಇರೋ ವಿಷಯ, ಈ 53 ಜನರಲ್ಲಿ 40 ಜನ ಮೇಲ್ ಕ್ಯಾಂಡಿಡೇಟ್ಸು, ಇನ್ನು 13 ಜನ ಫಿಮೇಲ್ ಕ್ಯಾಂಡಿಡೇಟ್ಸ್, ಇಷ್ಟು ಜನ ಹೈದರಾಬಾದ್ಗೆ ಒಂದು ಪ್ರಮುಖ ಲಾಡ್ಜ್ ಅಲ್ಲಿ ಇದ್ಕೊಂಡು ಅವತ್ತು ಪರೀಕ್ಷೆಗೆ ಇಂಗ್ಲಿಷ್ ವರ್ಷನ್ ಪೇಪರ್ ಅನ್ನು ಕೂಡ ಇವ್ರ ಕೈಗಿಟ್ಟು, ಯಾಕೆ ಇಂಗ್ಲಿಷ್ ವರ್ಷನ್ ಕೊಟ್ಟರು ಅಂದ್ರೆ ಎಲ್ಲರೂ ಮತ್ತೆ ಚೆನ್ನಾಗಿ ಒಂದೇ ಸ್ಕೋರ್ ಮಾಡಿದ್ರೆ ಹೆಂಗೆ, ಈ ರೀತಿ ಪ್ಲಾನ್ಗಳಿದೆ. ಪ್ರಶ್ನೆ ಅರ್ಥ ಆಗಬಾರ್ದು ಅನ್ನೋ ರೀತಿ ಇವ್ರಿಗೆ ಪೇಪರ್ ಕೈಗಿಟ್ಟು ನೀವು ಹೆಂಗ್ ಪ್ರಿಪೇರ್ ಆಗ್ತೀರಾ ಹಾಗೆ ಅಂತೇಳಿ ಪ್ರಿಪೇರ್ ಆಗಿಸಿ ಅವರಿಂದ ಕರ್ಕೊಂಡ್ಬಂದು ಇವರಿಗೆ ಯಾವುದೇ ರೀತಿ ಡೌಟ್ ಬರದೇ ಇರೋ ರೀತಿ ಪರೀಕ್ಷೆ ಬರೆಸಿ ಆಯ್ಕೆ ಮಾಡಿರುವಂಥದ್ದು. ಸೊ ಇದನ್ನ ಮಾಹಿತಿ ಕೊಟ್ಟವರಿಗೆ ನಮಗೆ ಜೀವಂತ ಸಾಕ್ಷಿ ಇದ್ದಾರೆ 5 ಜನ. ಅವ್ರು ನೀವು ಯಾವುದೇ ಕೋರ್ಟು ಎಲ್ಲೇ ಬಂದು ಕೇಳಿದ್ರು ಸಾಕ್ಷಿ ಹೇಳೋಕೆ ರೆಡಿ ಇದ್ದಾರೆ. ಸೊ ನೋಡಿ, ಈಗ ತನಿಖೆ ನೀವು ಮಾಡಿಸ್ತೀರಾ ಅಥವಾ ನಾವು ಮಾಡ್ಬೇಕನ್ನುವಂಥದ್ದು ಮೇನ್ ಪ್ರಶ್ನೆ. ನೀವು ಮಾಡಿಸಿಲ್ಲ ಅಂದ್ರೆ ನಾವು ತನಿಖೆ ಖಂಡಿತವಾಗಿ ಮಾಡ್ತೀವಿ. ನಾವು ಮಾಡಿದ್ರೆ ಈ ರಾಜ್ಯದ ಮುಂದೆ KPSC ಮರ್ಯಾದೆ ಹರಾಜಾಗೋದಂತೂ ಖಚಿತ. ಇದು ಆರೋಪದ ಜೊತೆ ಈ 53 ಜನರ ಲಿಸ್ಟ್ ಕೂಡ ನಮ್ಮ ಹತ್ರ ರೆಡಿ ಇದೆ. ಸೊ ನೋಡಿ, 53 ಜನರ ಲಿಸ್ಟ್ ರೆಡಿ ಇದೆ. ಸೊ ನಾವು ಅದನ್ನ ಬಹಿರಂಗ ಪಡಿಸುವ ಮುಂಚೆ ನೀವೇ ತನಿಖೆ ಮಾಡಿ ರೆಡಿ ಮಾಡಿ. ನಾವೇನಾದ್ರೂ ಅದನ್ನ ಬಹಿರಂಗ ಪಡಿಸಲೇಬೇಕು ಅಂತಂದು ರೆಡಿ ಆದ್ರೆ ನೋಡಿ, ಈ 53 ಜನ ಕ್ಯಾಂಡಿಡೇಟ್ಗಳ ರಿಜಿಸ್ಟರ್ ನಂಬರ್ ಕೂಡ ಇಲ್ಲಿ ಒಂದೊಂದಾಗಿ ಹೆಸರುಗಳನ್ನ ನಾವು ಯಾಕೆ ಮೆನ್ಷನ್ ಮಾಡಲ್ಲ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಅಷ್ಟೊತ್ತಿಗೆ ಈಗ ನಾವು ಇದನ್ನ ಎಲ್ಲಿ ಸಲ್ಲಿಸಬೇಕು, ಕಾರ್ಯದರ್ಶಿ ಅವರಿಗೆ, ಲೋಕಾಯುಕ್ತಕ್ಕೆ ಎಲ್ಲವೂ ಕೂಡ ಸಲ್ಲಿಕೆ ಮಾಡ್ತೀವಿ. ಅವ್ರು ಎಚ್ಚೆತ್ಕೊಂಡು ತನಿಖೆ ಮಾಡಿಸಿದ್ರೆ ಓಕೆ, ಇಲ್ಲ ಅಂದ್ರೆ ಇಷ್ಟು ರಿಜಿಸ್ಟರ್ ನಂಬರ್ಗಳು ಈ 53 ಜನ ಅಭ್ಯರ್ಥಿಗಳ ಹೆಸರು ಸಮೇತ ನಮ್ಮ ಹತ್ರ ಪಟ್ಟಿ ಇದೆ. ಇದನ್ನ ನೋಡಿ, ನೀವೀಗ ತನಿಖೆ ಮಾಡಿಸಿ ಸತ್ಯಾಸತ್ಯತೆಯನ್ನ ಹೊರ ತರಲೇಬೇಕು. ಇಲ್ಲ ಅಂದ್ರೆ ಖಂಡಿತವಾಗಿ ಹೇಳ್ತೀನಲ್ಲ, ಅತಿ ದೊಡ್ಡ ಪ್ರಮಾದ ಆಗೇ ಆಗುತ್ತಿದ್ದು. ಅಂಡ್ ಇನ್ನೊಂದು PDF ಇದೆ, ಅದರಲ್ಲಿ ಇವರ ಅಂಕಗಳು, ಈ ಹಿಂದಿನ ಪರೀಕ್ಷೆ ಅಂಕಗಳು ಯಾಕೆ ನಮ್ಗೆ ಈ ಗಂಭೀರವಾದಂತ ಆರೋಪವನ್ನು ಮಾಡಿದ್ವಿ ಅನ್ನುವಂಥದ್ದು ಕೂಡ ತಿಳಿಸ್ತೀವಿ. ನೋಡಿ, ಇಲ್ಲಿ
ನಾನ್ ಎಚ್ ಕೆ PDO ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇವರ ಕೈಗೆ ಕೊಟ್ಟಿರುವಂತದ್ದು 100% ಸತ್ಯ ಇದೆ. ಪೇಪರ್ ಕೊಟ್ಟು ಒಂದು ಲಾಡ್ಜ್ ಅಲ್ಲಿ ಇವರನ್ನ ಪ್ರಿಪೇರ್ ಮಾಡಿಸಿರುವಂತದ್ದು ಬಗ್ಗೆ 100% ಇದು ಸತ್ಯಾಸತ್ಯತೆಯಿಂದನೇ ಕೂಡಿದೆ. ಸೊ ಇದನ್ನ ನೀವು ತನಿಖೆ ಮಾಡಿಸಿಲ್ಲ ಅಂದ್ರೆ ಆ 53 ಜನ ಅಭ್ಯರ್ಥಿಗಳ ವಿಷಯದಲ್ಲಿ ನಾವು ಕಂಪ್ಲೇಂಟ್ ಮಾಡಿಸಿ ವೈಯಕ್ತಿಕವಾಗಿ ಏನ್ ತನಿಖಾ ಸಂಸ್ಥೆ ಮೂಲಕ ತನಿಖೆ ಮಾಡಿಸ್ತೀವಿ. ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ. ಅಂಡ್ ನೋಡಿ, ಕಾರ್ಯದರ್ಶಿ ಅವರು ಮೇಡಮ್ ಅವರಿಗೂ ಕೂಡ ಈ ಗಮನಕ್ಕೆ ನಾವು ಇದನ್ನು ಕೊಡ್ತೀವಿ ಲಿಸ್ಟ್ ಅನ್ನ. ಸೊ ನೋಡಿ ಯಾವ ರೀತಿ ನೀವು ತನಿಖೆ ಮಾಡಿಸ್ತೀರಾ, ಏನ್ ಮಾಡಿಸ್ತೀರಾ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ಈ ಒಂದು ನಾನ್ ಎಚ್ ಕೆ PDO ಆಯ್ಕೆ ಪಟ್ಟಿ ಮಾತ್ರ ಪ್ರಕಟ ಆಗಬಾರ್ದು. ಆಗಿದ್ದೇ ಆದ್ರೆ ಇಷ್ಟು ಜನ ಅಭ್ಯರ್ಥಿಗಳು ಆ ಲಿಸ್ಟಲ್ಲಿ ಇರ್ತಾರೆ, 100% ಇರ್ತಾರೆ, ಲಿಸ್ಟಲ್ಲಿ ಡೌಟೇ ಇಲ್ಲ. ಈಗ 1:1 ಆಯ್ಕೆ ಪಟ್ಟಿ ಪ್ರಕಟಿಸಬಾರದು ಅಂತ ನಾವು ಕೇಳ್ಕೊಂಡಿದ್ದೀವಿ. ಸೊ ನೋಡಿ ಇದ್ರ ಬಗ್ಗೆ ಏನ್ ಕ್ರಮ ಕೈಗೊಳ್ತೀರಾ.